ಮಹಾರಾಷ್ಟ್ರದಾದ್ಯಂತ ವಾರದಿಂದ ಸುರಿಯುತ್ತಿರುವ ಭೀಕರ ಮಳೆಗೆ ಇಡೀ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ರಾಯಗಢ ಜಿಲ್ಲೆಯಲ್ಲಿ ಶಾಕಿಂಗ್ ಘಟನೆಯೊಂದು ಜರುಗಿದೆ. ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ HPCL ಗ್ಯಾಸ್ ಬಾಟ್ಲಿಂಗ್ ಪ್ಲಾಂಟ್ನ ರಕ್ಷಣಾ ಗೋಡೆ ಕುಸಿದಿದ್ದು, ಬರೋಬ್ಬರಿ 3,000ಕ್ಕೂ ಹೆಚ್ಚು LPG ಗ್ಯಾಸ್ ಸಿಲಿಂಡರ್ಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಸದ್ಯ ಪಾತಾಳಗಂಗಾ ನದಿ ಹಾಗೂ ಕಾರ್ಪಾಡ ಹಳ್ಳದಲ್ಲಿ ಸಾವಿರಾರು ಗ್ಯಾಸ್ ಸಿಲಿಂಡರ್ಗಳು ತೇಲುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಜನರನ್ನು ಆತಂಕಕ್ಕೆ ಈಡು ಮಾಡಿದೆ. ರಾಯಗಢ ಜಿಲ್ಲೆಯ ಖಾಲಾಪುರ ತಾಲೂಕಿನ ಪಾತಾಳಗಂಗಾ ಕೈಗಾರಿಕಾ ಪ್ರದೇಶದಲ್ಲಿರುವ HPCL ಗ್ಯಾಸ್ ಪ್ಲಾಂಟ್ಗೆ ಪ್ರವಾಹದ ನೀರು ನುಗ್ಗಿದೆ. ಭಾರೀ ನೀರಿನ ಒತ್ತಡಕ್ಕೆ ಪ್ಲಾಂಟ್ನ ಕಾಂಪೌಂಡ್ ಗೋಡೆ ಕುಸಿದಿದ್ದರಿಂದ ಅಲ್ಲಿ ಶೇಖರಿಸಿಡಲಾಗಿದ್ದ ಸಾವಿರಾರು ಸಿಲಿಂಡರ್ಗಳು ನದಿಯ ಪಾಲಾಗಿದೆ. ಸ್ಥಳೀಯರು ಸೇತುವೆಯ ಮೇಲಿಂದ ನದಿಯಲ್ಲಿ ಸಾಲು ಸಾಲಾಗಿ ತೇಲಿ ಹೋಗುತ್ತಿರುವ ಸಿಲಿಂಡರ್ಗಳ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕೊಚ್ಚಿ ಹೋಗಿರುವ ಸಿಲಿಂಡರ್ಗಳಲ್ಲಿ ಹಲವು ಸಿಲಿಂಡರ್ಗಳು ಗ್ಯಾಸ್ನಿಂದ ಭರ್ತಿಯಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಯಗಢ ಜಿಲ್ಲಾಧಿಕಾರಿ ಕಿಶನ್ ಜಾವಲೆ ಅವರು ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ನದಿಯಲ್ಲಿ ತೇಲಿ ಬಂದ ಸಿಲಿಂಡರ್ಗಳನ್ನು ಯಾರೂ ಕುತೂಹಲಕ್ಕಾಗಲಿ ಅಥವಾ ಬಳಕೆಯ ಉದ್ದೇಶದಿಂದಾಗಲಿ ಮನೆಗೆ ಕೊಂಡೊಯ್ಯಬಾರದು. ಅವುಗಳ ಕವಾಟಗಳು ಹಾನಿಗೊಳಗಾಗಿದ್ದರೆ ಭಾರೀ ಅಪಾಯ ಸಂಭವಿಸುವ ಸಾಧ್ಯತೆ ಇರುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಹಾರಾಷ್ಟ್ರದ ರಾಯಗಢ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆಯಾಗಿದ್ದು, ನದಿ ತೀರದ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ.